ಸೊ ಇದಾಗಿತ್ತು ವಾಣಿ ಬರ್ಡೇ. ನಿದ್ದೆ ಮೂಡಲ್ಲೇ ಇದ್ವಿ, ಹಂಗೆ ಕೇಕ್ ಕಟ್ ಮಾಡ್ಕೊಂಡು ಶಿ ವೆಂಟ್ ಟು ಸ್ಲೀಪ್ ಇನ್ 10 ನಿಮಿಷ. ಯೋಗ ಕನ್ನಡ ಬರ್ದೇ ಇರೋರ ಹತ್ರ ನಾನು ಬದುಕ್ತಾ ಇದೀನಿ. ಹೆಂಡತಿ ಬರ್ಡೇ ಅಂತ ಖುಷಿ ಪಡೋದು. ನಮ್ಮ ಮನೆಯವ್ರ ಬರ್ಡೇ ಯಾಕೆ ವಜ್ರಮುನಿ ತರ ಮಾತಾಡ್ತಿದ್ವಿ. ಹಿಡಿತಾರೆ. ಹೀರೋ ಬಂದ್ರು. ನಾಯಕ ನಾನೇ ವಿಡಿಯೋ ಮಾಡ್ತೀನಿ ಅಂದ್ರೆ ಇನ್ನೂ ಸ್ಟೈಲಿಶ್ ಆಗಿ ಹಿಡಿತಾ ಇದೆ. ಹೆಂಡತಿ ಜೊತೆ 2 ವೀಲರ್ ರೈಡ್ ಹೋಗ್ತೇವೆ. ಹೆಂಗ ಅನಿಸ್ತಾ ಇದೆ? ಇದನ್ನ ಆಮೇಲೆ ಮಾತಾಡ್ಬೇಕಾದ್ರೆ ಆಫ್ ಹ್ಯಾಪಿ ಬರ್ಡೇ ಟು ಯು. 5 ನಿಮಿಷದಲ್ಲಿ ಪ್ಯಾಕಿಂಗ್ ಮಾಡಿಸೋದು, 5 ನಿಮಿಷದಲ್ಲಿ ಕಿತ್ತಾಕೋದು. ಏನೇ ಆದ್ರೂ ಫಸ್ಟ್ ಅವನೇ ಟ್ರೈ ಮಾಡ್ಬೇಕು. ಏನಾದ್ರೂ ಅವನಿಗೆ ಆಗ್ಲಿ ಫಸ್ಟ್ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿರ್ತೀನಿ. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಸೊ ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ನನ್ನ ಅತ್ತಿಗೆಯ ಹುಟ್ಟು ಹಬ್ಬ. ಸೊ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಮಿಡ್ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ನಾನು ಅವಾಗೇನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಬಿಕಾಸ್ ವಿ ಆರ್ ಆಲ್ ವೆರಿ ಸ್ಲೀಪ್. ನಮಗೆ ಫುಲ್ ನಿದ್ದೆ ಮೂಡಲ್ಲೇ ಇದ್ವಿ, ಹಂಗೆ ಕೇಕ್ ಕಟ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಅಂದ್ಬಿಟ್ಟು ಶಿ ವೆಂಟ್ ಟು ಸ್ಲೀಪ್ ಇನ್ 10 ನಿಮಿಷ. ಹಾಗಾಗಿ ಇವಾಗ ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಬೆಳಗ್ಗೆ ಅವ್ರು ಇರಲಿಲ್ಲ. ಸೊ ಬೆಳಗ್ಗೆನೂ ನನಗೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ನೈಟ್ ನಾವು ಊಟಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತ್ತಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಕಾಮೆಂಟ್ಸ್ ಮೂಲಕ ಅವ್ರಿಗೆ ವಿಶ್ ಮಾಡೋದನ್ನ ಮರಿಬೇಡಿ. ಏನು ಮೇಘ್ನ ಈ ರೇಂಜಿಗೆ ಸ್ಪಿರಿಚುವಲ್ ಆಗಿದ್ದಾಳೆ, ಏನು ಮೇಘ್ನ ಪೂಜೆ ಜೋರ ಅಂತ ಅನ್ಕೊಂಡ್ರ. ಇವತ್ತು ಶುಕ್ರವಾರ ಅಂಡ್ ಸಂಜೆ ಟೈಮಲ್ಲಿ ಅತ್ತಿಗೆನೂ ಇರಲಿಲ್ಲ, ಅಣ್ಣನೂ ಇರಲಿಲ್ಲ. ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ಸೊ ನಾನು ದೀಪ ಹಚ್ಚಿದೆ, ಹಾಗಾಗಿ ಪೂಜೆ ಜೋರು. ಇಲ್ಲಾಂದ್ರೆ ನಮ್ಮ ಅಣ್ಣ ಹಚ್ತಿದ್ದ. ನಮ್ಮ ಅಣ್ಣ ಒಂದು ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ದ. ಇವತ್ತಿನ ದೀಪ ಹಚ್ಚುವ ಕಾರ್ಯಕ್ರಮ ಮನೆ ಮಗಳಿಗೆ ಬಂದಿರೋದ್ರಿಂದ ನೋಡಿ ನನಗೆ ಕೊಡದೆ ಏನೋ ಕಾಫಿ ಟೀ ಏನೋ ಕುಡ್ಕೋತಾ ಇದಾರೆ ಅವರು. ಯಾಕೆ ನನಗೆ ಕೊಟ್ಟಿಲ್ಲ ಮಿಸ್ಟರ್ ಮಂಜುನಾಥ್? ಬನ್ನಿ ಇಲ್ಲಿ, ಅಲ್ಲಿ ಲೈಟ್ ಇಲ್ಲ. ಯೋಗ ಕನ್ನಡ ಬರ್ದೇ ಇರೋರ ಹತ್ರ ನಾನು ಬದುಕ್ತಾ ಇದೀನಿ. ಇಂತ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ. ಏನ್ ಹೇಳಿ? ಯೋಗ್ಯ ಇಲ್ಲ, ನಿಮಗೆ ತುಂಬಾ ಯೋಗ್ಯ ಇದೆ, ಯೋಗ್ಯ ಭಾಗ್ಯ ಎಲ್ಲ ಇದೆ. ನನ್ ನೋಡ್ಕೊಂಡೆ ಮಾತಾಡ್ತಾರಿಲ್ಲ. ಏನು ಸ್ಪೆಷಲ್ ಇವತ್ತು ಹೆಂಡತಿ ಬರ್ಡೇ ಪ್ರಯುಕ್ತ? ನಮ್ಮ ಮನೆಯವ್ರದ್ದು ಬರ್ತ್ಡೇ. ಹೆಂಡತಿ ಬರ್ಡೇ ಅಂತ ಖುಷಿ ಪಡೋದು. ನಮ್ಮ ಮನೆಯವ್ರ ಬರ್ಡೇ ಯಾಕೆ ವಜ್ರಮುನಿ ತರ ಮಾತಾಡ್ತಿದ್ಯಾ? ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಖುಷಿಲಿ, ಲವ್ ಅಲ್ಲಿ, ಜೋಶಲ್ಲಿ ಏನಾದ್ರು? ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ. ವಾಣಿ, ಇಫ್ ಯು ಆರ್ ವಾಚಿಂಗ್ ದಿಸ್, ಈಸ್ ನಾಟ್ ಇಂಟ್ರೆಸ್ಟೆಡ್. ಅದು ಹಿಂಗಲ್ಲ ಮಚ್ಚ, ಹಿಂಗೆ ಮರ್ಡ್ರ್ ನೀನು ಅಂತ. ಅವ್ನಿಗೆ ಏನ್ ಮಾತಾಡೋದಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೇ ಮುಗೀತು. ಪಂಚ್ ಡೈಲಾಗ್ಸ್ ಎಲ್ಲ ಒಂದ್ ವಿಡಿಯೋಗೆ ಅಷ್ಟೇ ಸೀಮಿತ. ನಾನು ಫಸ್ಟ್ ಟೀ ಕುಡಿಬೇಕು. ಟೀ ಕುಡ್ದಿಲ್ಲ ಅಂದ್ರೆ ನಿಂಗೆ ಮಾತು ಬರಲ್ಲ. ನೀವು ನೆನಪಿರ್ಬೇಕು, ನೀವು ನೆನಪಿರ್ಬೇಕು. ಮೇಡಮ್ ಅವರು ಕಲರ್ ಚಾಲೆಂಜ್ ಅಲ್ಲಿ ಟೀ ಪುಡಿ ತಂದ್ಕೊಟ್ಟಿದ್ರು. ಅದನ್ನೇ ಟೀ ಮಾಡ್ಕೊಂಡು ನಾನ್ ತಂದಿದ್ದ ಹಾಲಲ್ಲಿ ನೀನ್ ತಂದಿದ್ದ ಹಾಲಲ್ಲಿ ಉಪ್ಸಿ ಒಂದು ಚಿಕ್ಕ ರ್ಯಾಪ್ ಮಾಡ್ದಂಗಾಯ್ತು. ಅವಾಗ ದೇವ್ರ ನೆನಪಾಯ್ತು ನನ್ಗೆ ಅವಾಗಲ್ಲ, ನನಗೆ ದಿನ ಆಗುತ್ತೆ. ಸೊ ಇವಾಗ ನಮ್ಮ ಮನೆಯವ್ರಿಗೋಸ್ಕರ ವೇಟಿಂಗು. ನಮ್ಮ ಮನೆಯವ್ರು ಆಸ್ ಯೂಶುವಲ್ ಲೇಟು. 6 ಗಂಟೆಗೆ ಬಾಪ ಅಂದ್ರೆ ಐ ಕ್ಯಾನ್ ಸಿ ಹಿಸ್ ಕಾರ್. 6 ಗಂಟೆಗೆ ಬಾಪ ಅಂದ್ರೆ ಎಷ್ಟು ಟೈಮ್ ಅಪ್ಪ? 6:25, ಜಸ್ಟ್ 25 minutes ಹಿ ಇಸ್ ಲೇಟ್. ಸೊ ಬನ್ನಿ, ನಮ್ಮ ಅತ್ತಿಗೆ ಇವಾಗ ಆಫೀಸಿಂದ ಡೈರೆಕ್ಟ್ ರೆಸ್ಟೋರೆಂಟಿಗೆ ಬರ್ತಾರಂತೆ. ನಾವು ಮನೆಯಿಂದ ರೆಸ್ಟೋರೆಂಟ್ಗೆ ಹೋಗಬೇಕು. ರೆಸ್ಟೋರೆಂಟ್ ಈಸ್ ಇನ್ ಜಯನಗರ ಹತ್ರ, ಬಸವನಗುಡಿ, ನೇಮ್ಸಿ ಅಂತ ರೆಸ್ಟೋರೆಂಟು. ಸೊ ಗಿಫ್ಟ್ನೆಲ್ಲ ನಾನು ಅಲ್ಲೇ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಬರ್ತಾ ಜಯಂತ್ ಅವ್ರು ಬರ್ತಿದಾರಲ್ಲ ಮನೆಯಿಂದ, ಸೊ ಅವ್ರಿಗೆ ತೊಗೊಂಬರಕ್ಕೆ ಹೇಳಿದ್ದೆ. ಈಸ್ ಗೆಟಿಂಗ್ ಇಟ್. ಅದಕ್ಕೆ ಗಿಫ್ಟ್ ರ್ಯಾಪರ್ ಮೊನ್ನೆ ಜಯಂತ್ ಬಿಟ್ಟಿದ್ದು ಫೇಲ್ ಆಯ್ತಲ್ಲ ಮ್ಯಾಸಿವ್. ಸೊ ಗಿಫ್ಟ್ ರ್ಯಾಪರ್ ಹಂಗೆ ಇದೆ. ಸೊ ವಿ ಕ್ಯಾನ್ ಯೂಸ್ ದಿಸ್ ಅವ್ರ ಗಿಫ್ಟ್ಗೆ ಅಂತ ಹೇಳಿ ವಿ ಆರ್ ಗೋಯಿಂಗ್. ಅಲ್ಲಿ ನೋಡಿ ಜಯಂತ್ ಅವರು ಟೇಕ್ ಇಸ್ ಓನ್ ಸ್ವೀಟ್ ಟೈಮ್ ಇಳಿಯೋಕ್ಕೆ. ನಾವು ಇಟೇಲಿ ಗಾಡಿ ಬರ್ತಿತ್ತು ಕೊಟ್ಟು ಅದಕ್ಕೆ ಇಳಿತಿಲ್ಲ. ಇವಾಗ ಇಳಿತಾರೆ. ಹೀರೋ ಬಂದ್ರು. ನಾಯಕ ನಾನೇ. ಇದು ನಮ್ಮ ಅಣ್ಣ ಅದಕ್ಕೆ ಜಯಂತ್ ಬರ್ಡೇ ಗಿಫ್ಟ್ ಮಾಡಿದ್ರಲ್ಲ, ಈಸ್ ವೇರಿಂಗ್ ದ್ಯಾಟ್. ಉಪ್ಸಿ ಎಲ್ಲ ನಮ್ಮ ಅತ್ತಿಗೆ ಗಿಫ್ಟ್ ನೋಡಿ ಬ್ಯಾಗಲ್ಲಿ ಹಿಂಗೆ ಹಾಕೊಂಬಂದಿದ್ದೀವಿ. ಹೋಗಿದ್ದೀನಿ ಗಿಫ್ಟ್ ರ್ಯಾಪ್ ಮಾಡ್ಸೋನಿಲ್ಲ ಅಂದ್ರೆ ಕೆಟ್ಟ ಇವಾಗ ಕಾಣಿಸುತ್ತೆ. ಸೊ ಲೆಟ್ಸ್ ಗೋ. ಹಾಯ್ ಜಯಂತ್. ಏನೋ ಹೇಳಿದ್ರಲ್ಲ, ಹೇಳಿ. ನಾವು ವಿಡಿಯೋ ಮಾಡ್ತೀನಿ ಅಂದ್ರೆ ಇನ್ನೂ ಸ್ಟೈಲಿಶ್ ಆಗಿ ಹಿಡಿತಾ ಇದೆ. ಸಾಕ್ ಬಾ, ಇಷ್ಟಕ್ಕೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಏನ್ ಬಿಟ್ರೆ ಇವೆಲ್ಲ ಡೌ ಅನ್ಸಲ್ವಾ? ಪ್ರತಿ ಕಮೆಂಟ್ ಓದ್ಬಿಟ್ಟು ಜಯಂತ್ ನನ್ನ ಫ್ಯಾನ್ಸ್ ನೋಡು ಅಂತ. ನಿಮ್ ಎಲ್ಲಾ ಕಮೆಂಟು ಜಯಂತ್ ಅವ್ರು ನೋಡ್ತಾರೆ ಆಯ್ತಾ, ನನಗೆ ಬಂದು ತೋರಿಸ್ತಾರೆ ಅವರೇನೆ. ಹಿ ಈಸ್ ವೆರಿ ಪ್ರೌಡ್ ಆಫ್ ಹಿಸ್ ಫ್ಯಾನ್ ಫಾಲೋಯಿಂಗ್.
ಸೊ ಪ್ಲೀಸ್ ಕಂಟಿನ್ಯೂ ಅಪ್ರಿಷಿಯೇಟಿಂಗ್ ದ ಹ್ಯಾಂಡ್ಸಮ್ನೆಸ್. ನಿಂಗೆ ಈ ಎಕ್ಸ್ಪ್ರೆಷನ್ ಎಲ್ಲ ಸೂಟ್ ಆಗಲ್ಲ, ಯಾಕೆಂದ್ರೆ ನನ್ನಿಂದನೇ ಈ ಚಾನಲ್ ಓಡ್ತಿರೋದು ಅಂತೆಲ್ಲ 20 ಸತಿ ಜಯಂತ್ ಹೇಳಿದ್ದಾರೆ. ಬನ್ನಿಪ್ಪ, ಪರ್ಫ್ಯೂಮ್ ಜೋರಿದೆ, ಗಮ್ ಅಂತ ಇದ್ದೀರಾ? ನಂದೇ ನಿಮ್ದೇನೆ ನಾನು ಹೇಳ್ತಾ ಇರೋದು. ಓಕೆ ಕಮ್ ಲೆಟ್ಸ್ ಗೋ. ಮಳೆ ಬಂದಿದೆ ಬೆಂಗಳೂರಲ್ಲಿ, ವೆದರ್ ಸ್ವಲ್ಪ ಕೂಲ್ ಆಗಿದೆ, ಎಂಟ್ರಿ ಜೊತೆ 2 ವೀಲರ್ ರೈಡ್ ಹೋಗ್ತೇವೆ. ಹೆಂಗೆ ಅನಿಸ್ತೇವೆ? ತುಂಬ ಚೆನ್ನಾಗಿದೆ, ಫೋರ್ಸ್ಫುಲಿ ಹೇಳ್ದಂಗೆ ತುಂಬ ಚೆನ್ನಾಗಿದೆ. ಆ ಥರ ಇತ್ತು. ಲೆಫ್ಟ್ ಜಯಂತಿಗೆ ನನ್ನ ಮೇಲೆ ಅಷ್ಟೊಂದೆಲ್ಲ ಏನು ಫೀಲಿಂಗ್ಸ್ ಇಲ್ಲ ಅಲ್ಲ ಜಯಂತ್? ಫೀಲಿಂಗ್ಸ್ ಇದ್ರೆ ನಾನು ಇದ್ದಾಗ ತೋರಿಸ್ತಾರೆ. ಇರೋ ಮನೆ ನಿಲ್ಸ್ ಅಲ್ಲೇ ನಿಲ್ಸ್. ಇದನ್ನು ಕ್ಲೋಸ್ ಆದ ಆಮೇಲೆ ಏನು ಮಾತಾಡ್ಬೇಕಾದ್ರೆ ಆಫ್ ಐ ಗಾಟ್ ಇಟ್. ಯು ವೆರಿ ಚಾಲಾಕ್ ಬ್ರೋ, ಯು ವೆರಿ ಚಾಲಾಕ್. ನಾವು ಒಳ್ಳೆ ಮೀಮ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವಿ. ನೀನು ನಿಲ್ಸ್ ಅಂದ್ರೆ ಅದಕ್ಕೆ ಗಿಫ್ಟ್ ಪ್ಯಾಕಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಐ ಸಾ ಸಮ್ ಬೊಕೇಸ್, ಥಿಂಕಿಂಗ್ ವಿಲ್ ಬೈ. ವೆರಿ ಪ್ರಿಟಿ ಅಲ್ಲ? ಹೆಂಗಿದೆ ನನ್ನ ಡಿಸೈನರ್ ಬೊಕ್ಕೆ, ಅಂದರೆ ನಾನು ಡಿಸೈನ್ ಮಾಡಿರೋಂಥ ಬೊಕ್ಕೆ. ಐ ಹ್ಯಾಡ್ ಎ ಡಿಫ್ರೆಂಟ್ ವಿಷನ್, ಬಟ್ ಇದು ಔಟ್ಪುಟ್ ನಾನು ಅಂದ್ಕೊಂಡಂಗಿಲ್ಲ. ಬಟ್ ಐ ಹೋಪ್ ಶಿ ಲೈಕ್ಸ್ ಇಟ್. ಗೊತ್ತಿಲ್ಲ ನನಗೆ. ನಮ್ಮ ಅತ್ತೆ ಆಲ್ರೆಡಿ ರೆಸ್ಟೋರೆಂಟ್ ರೀಚ್ ಆಗಿಬಿಟ್ಟಿರುತ್ತೆ. ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಹರ್ ಟು ರೀಚ್ ಸೋ ಸೂನ್. ನಾವಿನ್ನೂ ಮನೇಲೇ ಇದ್ದೀವಿ. ನಮ್ಗೆ ಇನ್ನೂ ಮಿನಿಮಮ್ 30 ಮಿನಿಟ್ಸ್ ಆದರೂ ಬೇಕು ಟ್ರಾಫಿಕ್ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ. ಸೊ ಲೆಟ್ಸ್ ರಶ್. ಹಲೋ ಕಮಲಮ್ಮನವ್ರಿಗೆ ನಮಸ್ಕಾರ. ರೀಲ್ಸ್ ನೋಡ್ಕೊಂಡು ಕೂತೀರಿ. ಆಯ್ ಮಾಡೋ. ಸೊ ಇದು ಟಾಪ್ ನಾನು ಹಾಕ್ಕೊಂಡಿರೋದು ಟು ಗಿವ್ ಅ ಕ್ಲಿಯರರ್ ಲುಕ್, ಆ್ಯಂಡ್ ದಿಸ್ ಇಸ್ ದ ಪ್ಯಾಂಟ್. ಡೋಂಟ್ ವೆರಿ, ನಾನು ಎಲ್ಲೂ ಟ್ರಿಪ್ ಹೋಗ್ತಿಲ್ಲ. ಇನ್ನು ಅಣ್ಣ ಫುಲ್ ಫ್ಯಾಮಿಲಿ ಎಲ್ಲ ಮೊನ್ನೆ ಊರಿಗೆ ಹೋಗಿದ್ರು. ಸೊ ಅದರ ಬ್ಯಾಗ್ಸ್ ಟೈಮ್ ಆಯಿತು. ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ, ಅದಕ್ಕೆ ಹಚ್ಕೊಳ್ಳೋಣ ಅಂತ ಬಂದೆ. ಏನು ಸಮಾಚಾರ? ಹೇಳ್ಬೇಕಪ್ಪ. ಸೊಸೆ ಬರ್ಡೇ, ಹ್ಯಾಪಿ ಬರ್ಡೇ ಹೇಳ್ಬಿಡು. ಹ್ಯಾಪಿ ಬರ್ತ್ಡೇ ವಾಣಿ. ಕ್ಯೂಟ್ ನಗ್ನಗ್ತಾ ಹ್ಯಾಪಿ ಬರ್ಡೇ ವಾಣಿ ಜೋಶಲ್ಲಿ ಹೇಳು. ಹ್ಯಾಪಿ ಬರ್ತ್ಡೇ ವಾಣಿ. ಏನಕ್ಕೆ ಬರ್ತಾರೆ? ಬಂದಿಲ್ಲ ನಡೆಯೋ ಶಿಷ್ಯ. ನೋಡಿ ಇಲ್ಲಿ ಯಾರು ಶಿಷ್ಯನೂ ಅಲ್ಲ, ಯಾರು ಗುರುನೂ ಅಲ್ಲ. ಇಲ್ಲ ಬಾರ, ಇಲ್ಲ ಕಣ. ನಮ್ಗೊಂದು ಅರ್ಧ ನಿಮಿಷ ಹೇಳೋದೇ ಇಲ್ಲ, ನಮಗೆ ಸಸ್ಪೆನ್ಸಾಗಿ ಇಟ್ಟಿರ್ತೀವಿ. ಅದಕ್ಕೆ ಸಿಸ್ಟಮ್ ಕ್ಯೂರಿಯಾಸಿಟಿ ಜಾಸ್ತಿ. ಓಕೆ, ನಾವು ರೀಚ್ ಆಗಿದ್ದೀವಿ ರೆಸ್ಟೋರೆಂಟ್. ದೇವಿ ಗೋ ನೀಮ್ಸಿ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ತುಂಬ ಕೇಳ್ಪಟ್ಟಿದ್ದೀನಿ ರಿವ್ಯೂಸು ಚೆನ್ನಾಗಿದೆ ಅಂತ. ಸೊ ಲೆಟ್ಸ್ ಟ್ರೈ ಟುಡೇ. ಇಲ್ಲಿ ನೋಡಿ ನಮ್ಮ ಗಿಫ್ಟ್ಸು. ಮಂಜು ಅದು ಬಾಕ್ಸ್ ಎತ್ಕೋ, ಬಾಕ್ಸ್ ಸಪ್ರೇಟ್ ಇಟ್ಕೋ. ಇವನೇ ಕೊಡ್ತಿರೋ ಥರ ಬಿಲ್ಡಪ್ ಕೊಡ್ತಾನೆ ಈಗ. ಇಲ್ಲಿ ನೋಡಿ ಇವರಿಬ್ರು ಟ್ವಿನ್ನಿಂಗು. ಅವ್ರು ಕೊಟ್ಟಿದ್ದ ಗಿಫ್ಟ್ ಇದು ಟ್ವಿನ್ನಿಂಗ್. ಇವರಿಬ್ರು ಸೇರಿದ್ರೆ ಯಾವ ವಸ್ತುನ ಬೇಕಾದ್ರೂ ಡೂಪ್ಲಿಕೇಟ್ ಮಾಡ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು. ಬರ್ಡೇ ಗರ್ಲ್ ಇಸ್ ಹಿಯರ್. ಫುಲ್ಲು ವೈಟ್ ಆ್ಯಂಡ್ ವೈಟಲ್ಲಿ ನಿಮಿಷಾಳೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನನ್ನೇ ವೇಟ್ ಮಾಡ್ತೀನಿ. ಅದೇ ನಾನು ಹೇಳಿದ್ದು, ನಾನು ಬರ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ. ನೀನು ಮಾಡಮ್ಮ. ಡೆಡಿಕೇಶನ್ ಅಂದರೆ ವಾಣಿ ನೋಡಿ. ಬರ್ಡೇ ದಿನ ಆಫೀಸ್ಗೆ ಹೋಗಿದ್ವಿ. ಅದು ಬೆಳಗಿಂದ ನನ್ನ ಬರ್ಡೇನೇ ಸೆಲೆಬ್ರೇಟ್ ಮಾಡಿದಲ್ಲಿ. ವಾಣಿ ಇಸ್ ವೆರಿ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ. ಇಲ್ಲಿ ನೋಡಿ ಇವನು ಅವ್ರ ಅಮ್ಮನ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತಿದ್ದಾನೆ. ಇವಾಗಲೇ ಕಲಿತಿದ್ದಾನೆ ಅವನು ಮ್ಯಾನರ್ಸು. ನನ್ನ ಗಿಫ್ಟ್ನ ದೇಪ್ಕೊಂಡು ಕೊಡ್ತಾ ಇರೋ ಅಂತ ಮಿಸ್ಟರ್ ಮಂಜುನಾಥ್. ನಾನು ಕೊಡ್ತಾ ಇರೋದು ಹ್ಯಾಪಿ. ಸೊ ಫುಡ್ ಆರ್ಡರ್ ಮಾಡಿದ್ದೀವಿ, ಸ್ಟಾರ್ಟರ್ಸ್ ಎಲ್ಲ ಇವಾಗ ಬರೋದಿದೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಅದಕ್ಕೆ ವಾಣಿಗೆ ಹೇಳ್ತೀನಿ ಗಿಫ್ಟ್ ಓಪನ್ ಮಾಡು ಅಂತ. ಸೊ ಐ ಹೋಪ್ ಶಿ ವಿಲ್ ಲೈಕ್ ಇಟ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಲೆಟ್ಸ್ ಸಿ. 5 ನಿಮಿಷದಲ್ಲಿ ಪ್ಯಾಕಿಂಗ್ ಮಾಡಿಸೋದು, 5 ನಿಮಿಷದಲ್ಲಿ ಕಿತ್ತಾಕೋದು. ನೋವಾಗುತ್ತೆ ಅದಕ್ಕೆ ಥರ ಕಿತ್ತಿದ್ದು. ಅಲ್ಲಿ ಓದೋದೇನಕ್ಕೆ, ಓದಬಾರ್ದಲ್ಲೆಲ್ಲ. ಲೆಟ್ಸ್ ಸಿ ವಾಣಿಸ್ ರಿಯಾಕ್ಷನ್ ಇಫ್ ಶಿ ವಿಲ್ ಲೈಕ್ ಇಟ್. ಇದೆಯಾ? ಅದಕ್ಕೆ ಹ್ಯಾಂಡಲು ಬರುತ್ತೆ ನಿನಗೆ, ದೊಡ್ಡದು ಹ್ಯಾಂಡಲು ಬರುತ್ತೆ ಒಳಗಡೆ. ಇದರ ನಿಖರವಾದ ಬೆಲೆ
ನಿನಗೆ ಬೀಳದೆ ಇರೋದು ಇಷ್ಟ ಆಯ್ತಾ? ಚೆನ್ನಾಗಿದೆ, ಕಲರ್ ಇಷ್ಟ ಆಯ್ತು. ಲೈಕ್ ಹೌದಾ? ಏನಿಲ್ಲ, ಈಗ ಅನ್ಸುತ್ತಾ? ಥ್ಯಾಂಕ್ ಯು ಸೊ ಮಚ್, ವೆಲ್ಕಮ್. ಚೆನ್ನಾಗಿದೆ, ಇಷ್ಟ ಆಯ್ತಾ? ಓ, ದಟ್ ಈಸ್ ವಾಣಿ ಸ್ಪೈಸಿ ಗ್ವಾವಾ. ಇದು ಮಂಜುದು ಏನೋ ಆರೆಂಜ್ ಸಮಥಿಂಗ್. ಜಕ್ಸ್ದು ಓರಿಯೋ ಮಿಲ್ಕ್ ಶೇಕ್. ನಂದು ಬರುತ್ತೆ, ತೋರಿಸ್ತೀನಿ. ಕಮಲಮ್ಮಾಸ್ ನಥಿಂಗ್. ಜಯಂತ್ ಹ್ಯಾಸ್ ಅನ್ ಎಪಿಕ್ ಡ್ರಿಂಕ್, ವಿಲ್ ಶೋ ಇಟ್ ಟು ಯು. ಮಿಸ್ಟರ್ ಜಕ್ಷ್ ಅವರು ನನ್ನ ಸರ್ಪ್ರೈಸ್ನ ರೂಯಿನ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಇನ್ನೂ 3 ಗಿಫ್ಟ್ ಇಟ್ಟಿದೆ, ಗ್ಯಾಪಲ್ಲಿ ಎತ್ಕೊಟ್ಬಿಟ್ಟಿದ್ದಾನೆ. ಎಲ್ಲಿ ಗಿಫ್ಟು? ತಲುಪಿಸ್ಕೊ ಕೊಟ್ಬಿಡು. ಎಂಜಾಯ್. ಅಲ್ಲಿ ನೋಡಿ ಜಯಂತ್ ಅವರ ಡ್ರಿಂಕ್ ಬಟರ್ ಮಿಲ್ಕ್ ಆ್ಯಂಡ್ ನಂದು ಕೋಲ್ಡ್ ಕಾಫಿ ಆಸ್ ಆಲ್ವೇಸ್. ಚರ್ಸ್, ಹ್ಯಾಪಿ ಬರ್ಡೇ ವಾಣಿ. ನಾವು ಆರ್ಡರ್ ಮಾಡಿದ್ದೇವೆ ಬೇಬಿ ಕಾರ್ನ್ ಚಿಲ್ಲಿ ರೈಸ್. ನಿನ್ನ ಡ್ರಿಂಕ್ ಹೇಗಿದೆ ವಾಣಿ? ಡ್ರಿಂಕ್ ಹೇಗಿದೆ? ನೈಸ್ ಡ್ರಿಂಕ್, ಐ ಲೈಕ್ ಇಟ್. ಸೊ ನಾವೊಂದು ಸಲಾಡ್ ಆರ್ಡರ್ ಮಾಡಿದ್ವಿ ಆ್ಯಂಡ್ ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ವಿ. ಇದು ಬೆಂಡಿ ಆ್ಯಂಡ್ ದಿಸ್ ಇಸ್ ರಾ ಪಪಾಯ ಮ್ಯಾಂಗೋ ಸಲಾಡ್. ಎಸ್, ಮಂಜು ಮರ್ಡರ್ ಮಾಡಿದ್ದಾನೆ ಬೆಂಡಿ ಫ್ರೈ. ಹೆಂಗೆ ಅಂತ ತೋರಿಸ್ಲಾ? ಹಿಂಗೆ ಯಾರು ಆ ಟೇಸ್ಟ್ ಹೆಂಗೆ ಗೊತ್ತಾಗುತ್ತೆ ನಿಂಗೆ? ಒರಿಜಿನಲ್ ಟೇಸ್ಟ್ ಇದೊಂದು ಟ್ರೈ ಮಾಡಬೇಕು. ಇದು ಪನ್ನೀರು, ವಾಣಿ ಫೇವ್ರೆಟ್ ಪನ್ನೀರು. ಸೊ ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಪನ್ನೀರ್ ಡಿಶ್ ಮಾಡಿದ್ದೀನಿ. ಸೊ ಶೀಲ್ ಟ್ರೈ ಆ್ಯಂಡ್ ಶೀಲ್ ಲೆಟ್ ಅಸ್ ನೋ. ವಾಣಿ ಕಮಾನ್, ಟ್ರೈ ಆ್ಯಂಡ್ ಲೆಟ್ ಅಸ್ ನೋ. ಅದ್ರೊಳಗಡೆ ಕಟ್ಟಾಗುತ್ತೆ. ಆಯ್ತು, ಕುರ್ಕುರೆ ಪನ್ನೀರ್ ಚೆನ್ನಾಗಿದೆಯಾ? ಬರ್ಡೇಗಳಿಗೆ ಇಷ್ಟ ಅವಳೆ ಪನ್ನೀರ್ ತಿನ್ನೋದು ಜಾಸ್ತಿ, ಅದಕ್ಕೆ. ವಾಣಿ, ಟೈಮ್ ಟು ಓಪನ್ ಯುವರ್ ಸೆಕೆಂಡ್ ಗಿಫ್ಟ್. ಊಟ ಇಲ್ಲಿವರೆಗೂ ಹೆಂಗಿತ್ತು? ಇಷ್ಟ ಆಯ್ತಾ? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನನ್ನ ಸೆಲೆಕ್ಷನ್ ಚೆನ್ನಾಗಿತ್ತಾ? ರೆಸ್ಟೋರೆಂಟ್ದು ಚೆನ್ನಾಯ್ತಾ? ಜಕ್ಷ ಹೆಂಗಿತ್ತು? ಕ್ರಿಟಿಕ್ ಕೇಳ್ತಾರೆ ಹೆಂಗಿತ್ತು? ಚೆನ್ನಾಗಿತ್ತು. ಬರೀ ಉಪ್ಪಿನಕಾಯಿ ತಿಂದ ನಾವು ಅವನಿಗೆ ಕುತ್ಕೊಂಡಿದ್ದು. ಓಕೆ, ಲೈಫು ಇಷ್ಟೇ. ಅವ್ರ ಫೋನು, ಜಯಂತ್ ಫೋನು, ಇಲ್ಲಿ ನೋಡಿ ಎಲ್ಲರೂ ಲೈಫು ಇಷ್ಟೇ. ಹಮ್ಮಸ್ ಪೀಟಾ ಬ್ರೆಡ್ ಬಂದಿದೆ. ಐ ಲವ್ ಹಮ್ಮಸ್. ಲೆಟ್ಸ್ ಟ್ರೈ ಹೇಗಿದೆ ಇಲ್ಲಿ ಅಂತ. ಆ್ಯಂಡ್ ಮಾಡಿ ಫೇವ್ರೆಟ್ ಪಾಸ್ತಾ, ಶಿಲಾಸ್ ವೈಟ್ ಸಾಸ್ ಪಾಸ್ತಾ ಆಲ್ಫ್ರೆಡೋ ಸಾಸ್ ಬಂದಿದೆ. ಅದು ಜಕ್ಷು ಪಾಸ್ ಆನ್ ಮಾಡಿಬಿಟ್ಟಿದ್ದಾಳೆ ಅನ್ಸುತ್ತೆ. ಹಿ ರಿಯಲಿ ಲೈಕ್ಸ್ ಇಟ್. ಸೊ ಲೆಟ್ ದೆಮ್ ಟ್ರೈ. ಟೇಸ್ಟ್ ಹೆಂಗಿದೆ? ಸಕ್ಕತ್ತಾಗಿದೆ. ಅಮ್ಮ ಮತ್ತು ಜಯಂತ್ ರೋಟಿ ಕರಿ ತಿಂತಾ ಇದ್ದಾರೆ, ಅವ್ರಿಗೆ ಪಾಸ್ತಾ ಬೇಡ ಅಂತ. ನಾನು ಟೇಸ್ಟ್ ಮಾಡಿದೆ ಅಂತ. ಕರಿ ಇಸ್ ವೆರಿ ಗುಡ್. ಹೆಂಗಿದೆ? ಚೆನ್ನಾಗಿದೆ. ಒಂದೇ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಫುಡ್ ಇಸ್ ವೆರಿ ಗುಡ್. ಐ ವುಡ್ ಲೈಕ್ ಟು ಗಿವ್ ಇಟ್ 9.5 on 10. ಊಟ ಮುಗ್ದಿದೆ ಆ್ಯಂಡ್ ನಮ್ಮ ಬಿಲ್ಲು ಇಷ್ಟ ಆಗಿದೆ. ಐಟಮ್ ಲಿಸ್ಟು ಉದ್ದಾನೇ ಇದೆ, ಬಟ್ ಪ್ರೈಸು ಜಯನಗರ್ ಸ್ಟ್ಯಾಂಡರ್ಡ್ಸ್ಗಿದೆ. ಸೊ ಇಟ್ಸ್ ಅ ಲಿಟಲ್ ಮೀಡಿಯಮ್ ಪ್ರೈಸ್ ಪ್ಲೇಸ್, ಬಟ್ ಟೇಸ್ಟ್ ವೈಸ್ ಇಟ್ ವಾಸ್ ವೆರಿ ಗುಡ್. ಸೊ ಎಲ್ರಿಗೂ ಖುಷಿ ಆಯಿತು. ಆ್ಯಂಡ್ ನೋಡಿ ಎಂಡಲ್ಲಿ ಇದು ಮೌತ್ ಫ್ರೆಶ್ನರ್ ಅಂತ ಹೇಳಿ ಇದು ಕೊಟ್ಟಿದ್ದಾರೆ. ಇವಾಗ ಮಂಜುನಾಥ್ ಅವ್ರು ಇದನ್ನು ತಿಂದ್ಬಿಟ್ಟು ಹೇಳ್ತಾರೆ ಏನೇ ಆದರೂ ಫಸ್ಟ್ ಅವನೇ ಟ್ರೈ ಮಾಡ್ಬೇಕು, ಏನಾದರೂ ಅವನಿಗೆ ಆಗಲಿ ಫಸ್ಟು ಅಂತ. ಆರತಿ ಎತ್ತಿರೆ ಕಳ್ಮಂಜಂಗೆ. ಏ ತಿನ್ನೋ. I don't eat pan, but I'm always up for trying new stuff. So. ನೀವು ಪಾನ್ ತಿಂದಾಗ ಹೆಂಗಿರುತ್ತಲ್ಲ ಫ್ಲೇವರ್ ಸೇಮ್. ತಿಂದ ಮೇಲೆ ನೀನು ಬೈಯಲ್ಲ ನೋಡ್ಕೋ. ಅಯ್ಯೋ ಪಾನ್ ಥರ ಇದೆ ಅಂತ ಹೇಳ್ತೀಯ. ಓಕೆ ಗೈಸ್, ಊಟವನ್ನು ಮುಗಿಸಿಕೊಂಡು ಇವಾಗ ನಾವು ನಮ್ಮ ಮನೆಯ ಕಡೆ ನಡೆಯುತ್ತಿದ್ದೇವೆ. ಮನೆಗೆ ಹೋದ್ಮೇಲೆ ವಾಣಿ ವಿಲ್ ವೇರ್ ಅಂಡ್ ಶೋ ದ ಡ್ರೆಸ್ ದಟ್ ವಿ ಆರ್ಡರ್ಡ್ ಅಲ್ಲ ವಾಣಿ? ಅಷ್ಟೇ. ಓಕೆ, ಸೊ ಥಮ್ಸ್ ಅಪ್ ಟು ನೀಮ್ಸಿ ರೆಸ್ಟೋರೆಂಟ್. ತುಂಬ ಜನ ಅದನ್ನ ಟ್ರೈ ಮಾಡಿ ಅಂತ ರೆಕಮೆಂಡ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಫೈನಲಿ ವಿ ಹ್ಯಾವ್ ಟ್ರೈಡ್ ಇಟ್ ಆ್ಯಂಡ್ ಇಟ್ಸ್ ಮೇಘನಾ ಅಪ್ರೂವ್ಡ್. ಓಕೆ, ಇವಾಗ ನಾವು ಐಸ್ ಕ್ರೀಮ್ ತಿನ್ಲಿಕ್ಕೆ ಅಂತ ನ್ಯಾಚುರಲ್ಸ್ ಹತ್ರ ನಿಲ್ಸಿದೀವಿ. ಇದು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು. ಹಾಗೆ ಆನ್ ದ ವೇ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನನ್ನ ಗಂಡ ನೋಡಿ ನನ್ನ ಬಿಟ್ಬಿಟ್ಟು ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೊಟ್ಟೋದ್ರು. ನೀನು ಬಾ, ನೀನು ಕೈ ಹಿಡ್ಕೊಂಡು ಕ್ರಾಸ್ ಮಾಡಿಸ್ಬೇಕು ತಾನೆ ಗಂಡ. ಈಸ್ ಲೈಕ್ ನೀನು ಬಾ ಅಂತ ಇವೆಂಟ್ ಆಫ್ ಲೀವಿಂಗ್ ಮೀ. ಟೆಂಡರ್ ಕೋಕೋನಟ್ ಕಾಫಿ, ಟೆಂಡರ್ ಕೋಕೋನಟ್ ವೆನಿಲಾ ಅಂತೆ.
ಇವತ್ತು ನಾನು ಫಾರ್ ಚೇಂಜ್ ಜಾಕ್ ಫ್ರೂಟ್ ತೊಗೊಂಡಿನಿ. ಲಾಸ್ಟ್ 2 ಟೈಮ್ಸ್ ನಾನು ಕಾಫಿ ತೊಗೊಂಡಿದ್ದೀನಿ, ವೆರಿ ಗುಡ್. ಬಟ್ ಐ ವಾಸ್ ಲೈಕ್ ಐ ನೀಡ್ ಅ ಬ್ರೇಕ್ ಫ್ರಮ್ ಕಾಫಿ. ವಾಣಿ ಇವಾಗ ನಮಗೆ ಡ್ರೆಸ್ ಹಾಕೊಂಡು ತೋರಿಸಂತೆ, ಲೆಟ್ಸ್ ಸಿ. ವಾಣಿ ಇಸ್ ವೇರಿಂಗ್ ದ ಡ್ರೆಸ್. ಹೆಂಗಿದೆ ಡ್ರೆಸ್ಸು? ಡ್ಯಾನ್ಸ್ ಎಲ್ಲ ಮಾಡ್ತೀವಲ್ಲ ವಾಣಿ. ಇಷ್ಟ ಆಯ್ತಾ ಇಲ್ವಾ? ಡ್ರೆಸ್ ಇಷ್ಟ ಆಯ್ತು, ಹಾಂ, ಆದ್ರೆ ತುಂಬಾ ಲಾಂಗ್ ಇದೆ. ಹಂಗೆ ಹೀಲ್ಸ್ ಹಾಕೊಂಡಾಗ ನಿನಗೆ ಕರೆಕ್ಟ್ ಅನ್ಸುತ್ತೆ. ಹಾಕಿದ್ರು ನನಗೆ ಅದು ಕಡಿಮೆ ಆಗಲ್ಲ. ಕಾಲು ಕಾಣಿಸ್ಬಾರ್ದು, ಅದಕ್ಕೇನೆ ಆ ಥರ ಡ್ರೆಸ್ಸಸ್ ಅಲ್ಲಿ. ಇನ್ನೊಂದು ಗಿಫ್ಟಾ? ಇದ್ಯಾರ್ದು? ಎಲ್ಲ ನಂದೆ. ಕಿತ್ತು ವಾಣಿ ನೀನು ಪ್ಲೀಸ್, ಪರವಾಗಿಲ್ಲ. ಓ ಮೈ ಗಾಡ್ ಮೇಘನಾ, ಟ್ರೆಂಡಿ ಆಗಿದೆ. ಅದೇ ಫ್ಯಾಷನಬಲ್ ಆಗಿರ್ಲಿ ಅಂತ ವಾಣಿ. ಸಕ್ಕತ್ತಾಗಿದೆ, ಸಕ್ಕ ಸ್ಟೈಲಿಶ್ ಆಗಿದೆ. ಇನ್ಮೇಲೆ ನೀನು ಇದನ್ನ ಹಾಕೋ, ಆ ಫ್ರೇಮ್ ನಿನಗೆ ಸೂಟ್ ಆಗಲ್ಲ, ಇದು ಸೂಟ್ ಆಗುತ್ತೆ. ಅದು ಚೆನ್ನಾಗಿ ಅನಿಸಲ್ವಾ? ಇಲ್ಲ, ಅದು ನಿನ್ನ ಮುಖಕ್ಕೆ ತುಂಬಾ ದೊಡ್ಡದು ಅನ್ಸುತ್ತೆ. ಚೆನ್ನಾಗಿದೆ. ಇಲ್ಲ, ಇದು ಸೂಟ್ ಆಗುತ್ತೆ, ಅದು ನಿಂಗೆ ತುಂಬಾ ದೊಡ್ಡದು ಅನಿಸ್ತಾ ಇತ್ತು, ಅದಕ್ಕೆ ನಾನು ಸ್ವಲ್ಪ ಚಿಕ್ಕ ಫ್ರೇಮ್ ಮಾಡಿದ್ದು. ತಡಿ, ಮಂಜುನ್ ಒಪಿನಿಯನ್ ಕೇಳೋಣ. ಆಮೇಲೆ ಏನ್ ಗೊತ್ತಾ, ಹಾಕೋ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅದೇನ್ ಹಾಕೊಂಡು ತೆಗಿ. ನೀನು ಲೈಫಲ್ಲಿ ಯಾಕೆ ಅವ್ರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿದ್ಯಾ? ನಿನಗಿಷ್ಟ ಆದ್ರೆ ನೀನು ಹಾಕು, ಅವ್ರ ಮೇಲೆ ಯಾಕೆ ಡಿಪೆಂಡ್ ಆಗಿದ್ಯಾ? ಅವ್ರಿಬ್ರು ಮಾತು ಕೇಳಿಸ್ಕೋಬೇಡ, ಅವ್ರಿಬ್ರಿಗೂ ಫ್ಯಾಷನ್ ಸೆನ್ಸ್ ಇಲ್ಲ. ನೀನು ನಿನ್ಗಿಷ್ಟ ಆದ್ರೆ ನೀನು ಹಾಕೋ, ಇಷ್ಟ ಆಗಿಲ್ಲ ಅಂದ್ರೆ ಹಾಕೋಬೇಡ. ಚೆನ್ನಾಗಿದ್ಯಾ? ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ನಾನು ಹೇಳಿದ್ನಲ್ಲ, ನೆಕ್ ಪ್ಯಾಟ್ರನ್ ಬೇರೆ ತರ ಇದೆ. ನಾನು ಮೊನ್ನೆನೂ ಇದೇ ತರದೊಂದು ನೋಡಿದ್ದೆ ಅಲ್ಲಿ, ನಿಮ್ ಬರ್ತಡೇ ದಿನ. ಅದು ಅವತ್ತು ಅದಕ್ಕೆ ನಾನು ಹೇಳಿದ್ದು. ಮಂಜು ಇದು ಬೇಡ ಅಂದ್ರು, ಈ ತರದ್ದು. ಇದು ಫುಲ್ ಈ ತರ ಹಾಕೊಂಡು ನೋಡಿ, ಈ ತರ ಬರುತ್ತೆ ಪ್ಯಾಟ್ರನ್. ಸೊ ದಿಸ್ ಇಸ್ ದ ಡ್ರೆಸ್. ನನಗೂ ಇಷ್ಟ ಆಯ್ತು ಇದು. ನೆಕ್ಸ್ಟ್ ಇಯರ್ ಬರ್ಡೇಗೆ ಹಾಕೋ. ಓಕೆ ಡನ್. ಇಷ್ಟ ಆಯ್ತಾ ಗಿಫ್ಟ್ಸು? ಎಲ್ಲ ಗಿಫ್ಟು ಇಷ್ಟ ಆಯ್ತಾ? ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು. ಓಕೆ, ಮಜಾ ಮಾಡು. ಓಹ್, ಗ್ರೀನ್ ಡ್ರೆಸ್ ರಿಟರ್ನ್ ಮಾಡ್ಲಾ? ಬೇಡ, ಅದು ಇಷ್ಟ. ಬ್ಯಾಗು ಬ್ಯಾಗ್ ಮರ್ತೋಯ್ತಾ? ಥ್ಯಾಂಕ್ಸ್ ಅಮ್ಮ, ಖುಷಿ ಆಯ್ತು ನನಗೆ ಕೇಳ್ಬಿಟ್ಟು. ನಗ್ಬಾರ್ದಷ್ಟೇ ಯಾರು. ಯಾರು ನಗಲ್ಲ. ಫ್ಯಾಷನ್ ಸೆನ್ಸ್ ಇರೋರು ಯಾರು ನಗಲ್ಲ, ಫ್ಯಾಷನ್ ಸೆನ್ಸ್ ಇರೋರೆಲ್ಲ ನಗ್ತಾರೆ. ವಿ ಡೋಂಟ್ ಕೇರ್ ಅಬೌಟ್ ದೆಮ್. ಓಕೆ, ಸೊ ಇದಾಗಿತ್ತು ವಾಣಿ ಬರ್ಡೇ. ಸೊ ಹೆಂಗಿತ್ತು ವಾಣಿ ಬರ್ಡೇ? ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ಯಾ? ಬೆಳಗಿಂದ ಎಂಜಾಯ್ ಮಾಡಿದ್ವಿ. ಆಫೀಸಲ್ಲಿ ಮಜಾ ಮಾಡ್ತಂತೆ ಇವತ್ತು. ಓಕೆ, ವಿಶ್ ಯು ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿವನ್. ಎಲ್ಲರೂ ವಿಶ್ ಮಾಡಿರೋರಿಗೆ ಈಗಲೇ ಅಡ್ವಾನ್ಸ್ ಆಗಿ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬೈ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸತ್ಯ ಭಾವೆ ಕೋಪವೇ